ನೋಡೋದಕ್ಕೆ ಒಳ್ಳೆ ಮನೆ ಇಲ್ವಾ? ಅದ್ರ ಜೊತೆಗೆ ಬಾಡಿಗೆನೂ ಜಾಸ್ತಿ ಆಗಿರುತ್ತೆ. ಹಾಂ ಹಾಂ, ಅದು ಸರಿ. ಸರ್ ನಮಸ್ಕಾರ. ಯಾರೋ ಅವನು ಅವರಪ್ಪ ಜೋಸಫ್. ನಾನು ಬರೀ ಅಮ್ಮವ್ರನ್ನ ಮಾತ್ರ ನೋಡಿದ್ದೀನಿ, ನಿಮ್ಮನ್ನು ನೋಡೇ ಇಲ್ಲ ಸ್ಟುಡಿಯೋನಲ್ಲಿ. ನಾನು ಮಣಿ ಅಂತ ಕ್ಯಾಮ್ರಾಮನ್. ಸಾಧಾರಣ ಹೀರೋ ನೋಟ್ ಮನೆಗೆಲ್ಲ ಬರೋದಿಲ್ಲ, ಆದ್ರೆ ಇವನು ನನ್ನ ಬರಲೇಬೇಕು ಅಂತ, ಅದಕ್ಕೆ. ಮಗಳೇ, ಸ್ಟುಡಿಯೋಯಿಂದ ಕಾರ್ ಬಂದಿದೆ. ಅರೆ ಮಧು ಅಣ್ಣ, ಮಣಿ ಸರ್ ಕೂಡ ಬಂದಿದ್ದಾರೆ. ಬೇಗ ಸ್ಟುಡಿಯೋ ಕರ್ಕೊಂಬರಕ್ ಹೇಳಿದಾರೆ. ನನ್ಗೆ ಆ ವಿಷಯ ಓನರ್ ಗುರುಜಿ ಹೇಳಿ. ಫೋನ್ ಬಿಸಿಯಾಗೇ ಇದ್ರೆ ಹೇಗೆ ಹೇಳಕ್ಕಾಗತ್ತೆ? 100 ಸಲ ಟ್ರೈ ಮಾಡಿದ್ರಂತೆ. ನಾನು 1000 ಸಲ ಕಾಲ್ ಮಾಡಿದೆ ಈ ಹುಡುಗಿ ಹತ್ರ ಮಾತಾಡೋದಿಕ್ಕೆ. ನಿಮ್ಮಪ್ಪ ನಿಮ್ಮ ಅಮ್ಮನ ನಿಮ್ಮ ಅಮ್ಮನಾಗೆ ಅಮ್ಮನ ಫೋನು ಯಾವಾಗಲೂ ಎಂಗೇಜ್ಡ್. ಏನಂತ ಹೇಳಿ ಮಧು ಅಣ್ಣ? ಒಂದು ಗೌರ್ಮೆಂಟ್ ಆಫರ್ ಬಂದಿದ್ಯಮ್ಮ, ಹ್ಯಾಂಡ್ಲ್ ಮಾಡ್ರು. ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಅವ್ರನ್ನ ನೋಡ್ಬೇಕಂತೆ. ನನ್ನ ಫುಲ್ ಪ್ರೊಫೈಲ್ ಸ್ಟುಡಿಯೋ ಸಿಸ್ಟಮ್ ಅಲ್ಲಿ ಇದೆ ಅಣ್ಣ. ದೊಡ್ಡ ಕಾಂಟ್ರಾಕ್ಟ್ ಅವ್ರಿಗೆ. ನಿನ್ನ ನೋಡ್ಬೇಕಂತೆ. ಬರೋಕ್ ಸಾಧ್ಯ ಆದ್ರೆ ಬಾ. ಬೇಡ ಸರ್, ನೀವ್ ಒಳಗ್ ಬನ್ನಿ, ನಾನು ಅಮ್ಮನ್ ಕರಿತೀನಿ. ಅಕ್ಕ ಟೀ ಮಾಡಿಕೊಡಿ. ಕುಡಿಯೋಗೇನು ಬೇಡ, ನೀನು ಹೋಗಿ ಬಾ ಬೇಗ. ಎಣ್ಣೆಲೇ ಅವನಲ್ಲ. ಅಮ್ಮ 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 ನೋಡಕ್ಕ, ಬೆಳಿಗ್ಗೆನೆ ಶುರು ಮಾಡಿದ್ದಾರೆ. ಅಮ್ಮ ಅಮ್ಮ, ಏನ್ರೆ ನಿಮ್ಮಿಬ್ರದು? ಏನಿದ್ರು ನಿಮ್ಮ ಅಪ್ಪನ ಹತ್ರ ಹೇಳಿ. ನನ್ ಮುದ್ದು ಅಮ್ಮ, ಮೊದ್ಲೆಲ್ಲ ಬರೀ ರಾತ್ರಿ ಕುಡಿತಾ ಇದ್ದೆ, ಇವಾಗ ಹಗ್ಲೇಲೇನಾ? ನಾವ್ ಮಾತ್ರ ಏನ್ ಮಾಡಕ್ಕಾಗತ್ತೆ? ಎದ್ ಬನ್ನಿ. ಇವತ್ತೆಲ್ಲೂ ಹೋಗ ಆಗಿಲ್ವಲ್ಲ ಮಕ್ಳೆ. ಅಮ್ಮಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅಮ್ಮ, ಸ್ಟುಡಿಯೋದಿಂದ ಮಧು ಅಣ್ಣ ಬಂದಿದ್ದಾರೆ. ಅವನಿಗೇನಂತ ಈಗ? ಅಯ್ಯೋ ಅಮ್ಮ, ಒಂದ್ ದೊಡ್ಡ ಪ್ರಾಜೆಕ್ಟ್ ಬಂದಿದೆ. ಅವನನ್ನ ನನ್ನ ಹತ್ರ ಕರಿ. ಸರಿ, ನಿನ್ ಫೋನ್ ಎಲ್ಲಿ? ಫೋನ್ ನನ್ನ ಫೋನು ಎಲ್ಲಿಟ್ಟಿದ್ದೆ? ಫೋನು ಇಲ್ಲಿದೆ ನನ್ನ ಫೋನು. ಅಯ್ಯೋ ಮಕ್ಕಳೇ, ಚಾರ್ಜ್ ಇಲ್ಲ, ನನ್ನ ಫೋನ್ ಬ್ಯಾಟ್ರಿ ಆಫ್. ಸರಿ ಅಮ್ಮ, ಹೊರಡಿ, ನಾವು ಸ್ಟುಡಿಯೋಗೆ ಹೋಗ್ಬೇಕು. ಈ ರಾತ್ರಿ ಇಲ್ಲ ಅಮ್ಮ, ಇವಾಗ ನೈಟ್ ಅಲ್ಲ, ಹಗ್ಲು. 3 ಗಂಟೆ ಆಗಿದೆ. ವಾಟ್? ಹಗಲ? ಅಮ್ಮ, ನೀ ಹೋಗಿ ಡ್ರೆಸ್ ಮಾಡ್ಕೊ. ಡ್ರೆಸ್ ಮಾಡಿ? ಹೋಗಿ ಡ್ರೆಸ್ ಮಾಡ್ಕೊಳೆ, ನಾನು ಹೇಳ್ತೀನಿ. ಅಮ್ಮ, ನಿಮ್ಮನ್ನ ಈ ರೀತಿ ನೋಡಿದ್ರೆ ಅವ್ರು ಏನ್ ಹೇಳ್ತಾರೆ? ಇವತ್ತು ಹೊರಗೆ ಹೋಗ್ಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ ಮಕ್ಳೇ. ಒಂದ್ ಕೆಲಸ ಮಾಡು, ಇವತ್ತು ನಿನ್ ತಂಗಿ ಜೊತೆ ನೀನ್ ಹೋಗು. ನಾನಾ? ಈ ಕಂಡೀಷನ್ ಅಲ್ಲಿ ಅಮ್ಮ ಹೋದ್ರೆ ಚೆನ್ನಾಗಿರೋದಿಲ್ಲ. ಮಕ್ಳು ನೀವೇ ಹೋಗಿ ಬನ್ನಿ. ಆದ್ರೆ ಸ್ವಲ್ಪ ದೂರದಲ್ಲೇ ನಿಂತು ಮಾತಾಡಿ, ಕಣ್ಣಿಟ್ಕೋ ದೂರದಲ್ಲೇ ಇರಬೇಕು. ಅವಳು ನಿಂತರ ಅಲ್ಲ, ಅವಳು ಸ್ವಲ್ಪ ಬೇರೆ ತರನೇ ಇದ್ದಾಳೆ. ಪ್ರಾಯ ಹಾಗೆ ಅಲ್ವಾ? ನಾನ್ ಹೋದ್ರೆ ಸಾಕಾ? ಮತ್ತೆ ನೀನ್ ಸಾಕು. ನಿಂಗೆ 2 ವರ್ಷ ಜಾಸ್ತಿ ಅಲ್ವಾ? ನೀನ್ ಸಾಕು. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಲಿಸಾ. ಗುಡ್ ಮಾರ್ನಿಂಗ್. ಇದ್ಯಾರು? ಇವಳು ನನ್ನ ಅಕ್ಕ ಜಯಾನ. ಹಾಯ್. ಗುರುಜಿ ಬಂದಿಲ್ವಾ ಇನ್ನು? ಅವ್ರು ಶೂಟಿಂಗ್ ಹೋಗಿದ್ದಾರೆ, ಔಟ್ಡೋರ್. ಏನ್ ಶೂಟಿಂಗ್? ಒಂದು ಸೋಪಿನ ಶೂಟು. ಆದ್ರೆ ನಂತರ ಹೇಳಿಲ್ವೇ? ನನ್ನ ದೇಹದ ರಹಸ್ಯ ಪರಿಮಳ ಸೋಪ್. ಇದು ಮಾತ್ರ ಹೇಳಿದ್ರೆ ಸಾಕಾಗಲ್ಲ, ಅದ್ರ ಜೊತೆ ಸ್ನಾನನೂ ಮಾಡಬೇಕು. ಲಿಸಾ ಅದಕ್ಕೆ ತಯಾರಿಲ್ವಲ್ಲ, ಹಾಗೆ ಆ ಬಾಲ ಹೇಳಿದ್ಲು. ಈ ಬಾಲ ಇದ್ದಾಳೆ, ಗುರುಜಿ ಹೆಸರು ಕೆಡ್ಸೋಕೆ. ಶೂಟಿಂಗ್ ಮುಗ್ದ ನಂತರ ಆ ಬಾಲನ ಹತ್ರ ಹೋಗಿ ಸ್ನಾನ ಮಾಡಕ್ಕೆ ಹೇಳಿ, ಅವಳಿಗೆ ಇದೆಲ್ಲ ಚೆನ್ನಾಗಿ ಬರತ್ತೆ. ಅಕ್ಕ ನೀನ್ ಬಾ. ನೀನ್ ಯಾಕೆ ಅವ್ರ ಹತ್ರ ಈಗ ಮಾತಾಡ್ತಿದ್ಯಾ? ನಿಂಗೆಲ್ಲ ಗೊತ್ತಿಲ್ಲಕ್ಕ, ನೀನ್ ಸುಮ್ನೆ ಇರು. ನೀನ್ ಇಲ್ಲಿ ಕೂತ್ಕೊಂಡು ನಾನು ಬರ್ತೀನಿ. ನೀನೆಲ್ಲ ಹೋಗ್ತಿದ್ಯಾ? ಅವ್ರು ನನ್ನ ನೋಡೋಕೆ ತಾನೇ ಬಂದಿದ್ದಾರೆ, ಬರ್ತೀನಿ. ನಿನ್ನ ಒಬ್ಳನ್ನ ಎಲ್ಲೂ ಕಳಿಸ್ಬಾರ್ದು ಅಂತ ಅಮ್ಮ ಹೇಳಿದ್ದಾರೆ. ಅದೆಲ್ಲ ಕೇಳ್ಬೇಡಕ್ಕ, ನೀನ್ ಇಲ್ಲಿರು. ನಾನು ಈಗ್ಲೇ ಬರ್ತೀನಿ.
ಹಲೋ. ನಿಮ್ಮ ಅಮ್ಮಂಗೆ ಏನಾಯ್ತಮ್ಮ? ಸಿವಿಯರ್ ಹೆಡೇಕ್, ಫೀವರ್ ಕೂಡ ಇದೆ. ಹಾಂ, ಎಣ್ಣೆನ ಸ್ವಲ್ಪ ಕಮ್ಮಿ ಮಾಡಕ್ಕೆ ಹೇಳು. ನಿಮ್ಮ ಹತ್ರ ನಾನು ಇದೇ ಹೇಳ್ಬೇಕಂತಿದ್ದೀನಿ. ಬುದ್ಧಿವಂತೆ. ಲಿಸಾ, ಇಲ್ಲಿ ನೋಡು, ಜಾಹೀರಾತು ಅನ್ನೋದು ಫಾರ್ ಸೇಲ್, ಜಸ್ಟ್ ಫಾರ್ ಸೇಲ್. 101 ಏನೋ 101ನೇ ಸಲ ನಾನು ಈ ಫಾರ್ ಸೇಲ್ ಡೀಟೇಲ್ಸ್ ಕೇಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಸರ್, ನೀವು ಗುರೂಜಿ ಹೇಳೋದು ನಾನು ಅನುಸರಿಸ್ತಿದ್ದೇನೆ ಅಲ್ಲ, ಬೇರೇನ್ ಬೇಕು? ಇಲ್ಲಿ ನೋಡು, ಇವರು ತೊಗೊಂಡು ಬಂದಿರೋದು 1 ವರ್ಷಕ್ಕೆ ಬೇಕಾಗಿರೋಷ್ಟು ಕಾಂಟ್ರಾಕ್ಟು, ಹ್ಯಾಂಡ್ಲು. ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ತೋರಿಸಿದ್ರೆ ಸಾಲದು, ಹಾಗಂದ್ರೆ ಹಲವಾರು ಕಂಪ್ನಿಗಳು ತುಂಬ ಆಫರ್ಗಳು ಇಟ್ಕೊಂಡು ಕ್ಯೂನಲ್ಲಿ ನಿಂತಿದ್ದಾರೆ. ಆದರೆ ನೀವಿಬ್ಬರು ಇಲ್ಲಿರುವಾಗ ಹೊರಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾನು ಖಂಡಿತವಾಗಿ ಹೇಳ್ತೀನಿ ನೋಡು. ನೋಡಮ್ಮ, ಇಲ್ಲಿ ಒಂದು ಹಾಲು ಕೊಡುವಾಗ ಕರ್ನಾಟಕದ ಹೆಣ್ಣು, ಅದೇ ಮುಖ್ಯ. ಲಿಸಾ, ನಿಮ್ಮ ಜೊತೆ ಬಂದಿರೋದು ಯಾರದು? ಅವಳು ನನ್ನ ಅಕ್ಕ ಡಯಾನಾ. ಯಾಕೆ ಸರ್? ಅಯ್ಯೋ, ಏನೂ ಇಲ್ಲ. ರಿಸೆಪ್ಷನಲ್ಲಿ ಒಬ್ಳು ಹುಡುಗಿ ಕೂತ್ಕೊಂಡಿದ್ದಾಳೆ ಅಂತ ಹೇಳಿದ್ರು. ಅಮ್ಮನಿಗೆ ಹುಷಾರಿಲ್ಲಲ್ಲ, ಅದೇ ನನ್ನ ಜೊತೆ ಬಂದಿದ್ದಾಳೆ. ಲುಕ್ ಲಿಸಾ, 1 ಇಯರ್ ಕಾಂಟ್ರಾಕ್ಟ್ ಇದು. ಬೇರೆ ಎಲ್ಲ ಸರ್ ಹೇಳ್ತಾರೆ. ಬೇರೆ ಕೆಲವು ಕಾಂಟ್ರಾಕ್ಟ್ಗಳು ಇವೆ, ಅದನ್ನು ನಾವು ಹೇಳ್ತೀವಿ. ಹಾಂ, ನೀವು ಮಾತಾಡ್ತಾ ಇರಿ, ಇವಾಗ ಬರ್ತೀನಿ ನಾನು. ಶಾರ್ಟ್ಸ್ ಎಲ್ಲ ಕ್ಯಾಪ್ಚರ್ ಆಗಿದಲ್ಲ, ಇನ್ನು ಎಡಿಟಿಂಗ್ ಮಾತ್ರ ಮಾಡ್ಬೇಕಲ್ಲ? ಓಕೆ, ಟೇಕ್ ಆರ್ಡರ್ಸ್ ಎಲ್ಲ ಇಟ್ಬಿಟ್ಟು ಬಾಲ ನೀ ಹೊರಟ್ಬಿಡು. ಸಾಧ್ಯ ಆದರೆ ರಾತ್ರಿ ಬರ್ತೀನಿ. ಓಕೆ ಸರ್. ಲಿಸಾ ಅವ್ರ ಅಕ್ಕ ತಾನೇ ನೀವು? ಹೌದು. ನಿಮ್ಮ ಹೆಸರೇನು? ನನ್ನ ಹೆಸರು ಡಯಾನಾ. ಈ ಥರ ಒಬ್ಳು ಮಗಳಿದ್ದಾಳೆ ಅಂತ ನಿಮ್ಮಮ್ಮ ಹೇಳಿಲ್ವಲ್ಲ ನನಗೆ? ನೀ ಏನಮ್ಮ ಮಾಡ್ತಾ ಇದೀಯಾ? ನಾನು ಇಲ್ಲ, ಓದ್ತಾ ಇದೆಯೋ ಇದು ಕೆಲಸ ಮಾಡ್ತಾ ಇದೆಯೋ ಅಂತ ಕೇಳಿದೆ. ಸುಮ್ಮನೆ ಇದ್ದೀನಿ. ಓ, ಲಿಸಾ ಎಲ್ಲಿ? ಅವಳು ಹೋಗಿ ತುಂಬಾ ಹೊತ್ತಾಯ್ತು. ಒಳಗಡೆ ಇದ್ದಾಳೆ, ನೀನು ಕೂತ್ಕೋ. ಸರ್, ಸ್ವಲ್ಪ ಇಲ್ಲಿ ಬನ್ನಿ. ಹಾಂ, ಶೂಟಿಂಗ್ ಮುಗೀತಾ? ಓಕೆ, ನೀನು ಕೂತ್ಕೊಮ್ಮ. ಆ ಹುಡುಗಿ ಯಾರು?